ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಸುರಕ್ಷಾ ಅಡುಗೆ ಮನೆಗೆ ಸ್ವಾಗತ. ನಾನು ಮೀನಾ. ಫ್ರೆಂಡ್ಸ್, ನಾವು ಇವತ್ತು ಹಸಿ ಕಡಲೆ ಹಿಟ್ಟನ್ನು ಉಪಯೋಗಿಸ್ಬಿಟ್ಟು ದೋಸೆನ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್, ನೋಡೋಣ. ನೋಡಿ, ಒಂದು ಬೌಲ್ ತೊಗೊಂಡಿನಿ. ಇದಕ್ಕೆ ನಾನು 1 ಕಪ್ ಆಗಷ್ಟು ಹಸಿ ಕಡಲೆ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಮೈದಾ ಹಿಟ್ಟು ಕೂಡ ಹಾಕ್ಕೊಳ್ಳೋಣ. 1 ಬಟ್ಲದಷ್ಟು ಮೈದಾ ಹಿಟ್ಟು, 1 ಬಟ್ಲದಷ್ಟು ಹಸಿ ಕಡಲೆ ಹಿಟ್ಟು ಹಾಕ್ತಾಯಿದ್ದೀನಿ. ನೋಡಿ, ನಾವು ಬಜ್ಜಿ ಹಾಕ್ತೀವಲ್ಲ, ವಡೆ, ಅದೇ ಹಿಟ್ಟನ್ನೇ ನಾನು ಉಪಯೋಗಿಸ್ತಾ ಇದ್ದೀನಿ. ಇದಕ್ಕೆ ನಾನು ಸ್ವಲ್ಪ ಉಪ್ಪು ಮತ್ತು ಅಡುಗೆ ಸೋಡಾ ಕೂಡ ಹಾಕ್ತಾಯಿದ್ದೀನಿ. ನೀವು ಅಡುಗೆ ಸೋಡಾ ಬೇಡ ಅಂದರೆ ನಡೆಯುತ್ತೆ, ಹಂಗೇ ನಾವು ಹಾಕ್ಕೊಳ್ಬೋದು. ಇದಕ್ಕೆ ನಾವೀಗ ನೀರನ್ನು ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಗಂಟು ಇಲ್ಲದೆ ಇರೋ ಹಾಗೆ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಈ ದೋಸೆ. ನೋಡಿ, ನೀವು ಕೂಡ ಒಮ್ಮೆ ಟ್ರೈ ಮಾಡಿ, ಯಾವ ರೀತಿ ಬಂತು ಅಂತ ಕಮೆಂಟ್ ಮಾಡಿ ಹೇಳಿ ನಮಗೆ. ವಾವ್ ವೀಣವ್ರೆ, ಸಖತ್ತಾಗಿತ್ರಿ ಅಂತೀರ ನೀವು ಕೂಡ. ಅಷ್ಟು ರುಚಿಯಾಗಿರುತ್ತೆ ಈ ದೋಸೆ. ನಾವು ಫಂಕ್ಷನ್ನಿಗೆ ಹೋದರೆ ಅಕ್ಕಿ ಎಲ್ಲ ನೆನೆ ಹಾಕಿ ಮಾಡೋಕ್ಕಾಗಲ್ಲ. ಈ ಥರ ರೆಡಿಯಾಗಿತ್ತಂದರೆ ದಿಢೀರ್ನೆ ನಾವು ದೋಸೆನ ಮಾಡ್ಕೋಬೋದು. ಏನು ನೆನೆ ಹಾಕೋ ಅವಶ್ಯಕತೆ ಇಲ್ಲ. ಅಕ್ಕಿ ಬೇಕಾಗಿಲ್ಲ, ಉದ್ದಿನ ಬೇಳೆ ಬೇಕಾಗಿಲ್ಲ, ಏನು ಬೇಕಾಗಿಲ್ಲ. ಜಸ್ಟ್ ಈ ಥರ ಕಲಸಿ ಹಾಕ್ಕೊಂಬಿಟ್ರೆ ರೆಡಿ ಆಯಿತು. ಗ್ಯಾಸ್ ಆನ್ ಮಾಡ್ಕೊಂಬಿಟ್ಟು ನಾನು ತವಾನ ರೆಡಿ ಮಾಡಿ ಇಟ್ಕೊಂಡಿದ್ದೆ, ಕಾಸಿದೆ. ಇವಾಗ ಬಿಸಿಯಾಗಿದೆ. ಸ್ವಲ್ಪ ನೀರನ್ನು ಸಿಂದಿಸ್ಬಿಟ್ಟು ನಾವು ಇವಾಗ ದೋಸೆನ ಹಾಕ್ಕೊಳ್ಳೋಣ. ನೋಡಿ, ಇವಾಗ ಸ್ವಲ್ಪ ನೀರನ್ನು ಮೇಲೆ ಸಿಂದಿಸ್ಬಿಟ್ಟು ದೋಸೆನ ಹಾಕ್ಕೊಳ್ಳೋಣ. ಇವಾಗ ನೋಡಿ, ಇದನ್ನು ಸ್ವಲ್ಪ ಮೇಲೆ ಮುಚ್ಚಿಬಿಡೋಣ. ಇದಕ್ಕೆ ನಾನು ಹಾಕೋಂಥ ವೀಡಿಯೋಸ್ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ಈ ವಿಡಿಯೋನ. ಸ್ವಲ್ಪ ಮೇಲೆ ಎಲ್ಲ ನಾವು ಎಣ್ಣೆ ಹಾಕ್ಕೊಳ್ಳೋಣ. ಇವಾಗ ನೋಡಿ, ಅಂಟೋದೇ ಇಲ್ಲ, ಎಷ್ಟು ಈಸಿಯಾಗಿ ಬರ್ತಾವಂತೆ ನಾನು ತೋರಿಸ್ತೀನಿ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬಂತು ಅಂತ. ಕಲರ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಮತ್ತು ರುಚಿ ಅಂತೂ ಅದ್ಭುತವಾಗಿರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಮಾಡ್ಕೋಬೋದು ಅಂತ. ಇನ್ನೂ ಒಂದು ನಾವು ಹಾಕ್ಕೊಳ್ಳೋಣ ಇವಾಗ ದೋಸೆನ. ನೋಡಿ, ಇನ್ನೊಂದು ದೋಸೆನ ಹಾಕ್ತಾಯಿದ್ದೀನಿ ನಾನು. ಇದೇ ಹಿಟ್ಟಿಂದ ನಾವು ಪಡ್ಡು ಕೂಡ ಹಾಕ್ಕೊಳ್ಬೋದು. ಒಂದು ಪ್ಲೇಟನ್ನು ಮುಚ್ಚೋಣ. ಇವಾಗ ಕಲರ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಸಕ್ಕರೆ ಏನೂ ಹಾಕೋಂಗಿಲ್ಲ ನೀವು, ಕಲರ್ ಬರುತ್ತೆ ಅಂತ. ನೋಡಿ, ಹಾಗೆಯೇ ಎಷ್ಟು ಚೆನ್ನಾಗಿ ಬಂದಿದೆ ದೋಸೆ ಅಂತ. ನೋಡಿ, ಎಷ್ಟು ಈಸಿಯಾಗಿಯೇ ತೆಗಿಯೋದಕ್ಕೆ ಬಂತು ದೋಸೆ. ಮುಂದಿನ ಹೊಸ ವಿಡಿಯೋಗಾಗಿ ಭೇಟಿಯಾಗೋಣ. ಥ್ಯಾಂಕ್ ಯು. ಬಾಯ್ ಬಾಯ್.